ಮಾನ್ಯ ಜಿಲ್ಲಾಧಿಕಾರಿಗಳು 12/3/2026 ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಇದರ ಉದ್ದೇಶ ಜಿಲ್ಲೆ ಎಲ್ಲ ಗೃಹ ಬಳಕೆ ಅನಿಲ ಗ್ರಾಹಕರಿಗೆ ಅಂದರೆ ಡೊಮೆಸ್ಟಿಕ್ LPG ಕಸ್ಟಮರ್ಸ್ಗೆ ಯಾವುದೇ ರೀತಿ ದಾಸ್ತಾನು ಸಾಕಷ್ಟು ಪ್ರಮಾಣದ ಲಭ್ಯ ಇರೋದ್ರಿಂದ ಯಾರು ಯಾವುದೇ ರೀತಿ ಗಾಬರಿ ಮಾಡಬಾರ್ದು, ಹೆಚ್ಚುವರಿಯಾಗಿ ದಾಸ್ತಾನನ್ನು ಮಾಡಿಕೊಡ್ಬಾರ್ದು, ಮತ್ತು ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಏನು ಅನಿಲ ಸಿಲಿಂಡರ್ಗಳಿದೆ ಅವುಗಳನ್ನ ಏನು ರೆಗ್ಯುಲರ್ ಬೇಸಿಸಲ್ಲಿ ಕೊಡಬೇಕು ಅನ್ನೋದು ಮೂಲ ಉದ್ದೇಶ ಇದೆ. ಆ ರೀತಿಯಲ್ಲಿ ನಮ್ಮ ಕಿತ್ತೂರು ತಾಲೂಕಲ್ಲಿ ಇವತ್ತು ನಾವು ಒಂದು ಏನು ನಮ್ಮಲ್ಲಿ 5 ಸಿಲಿಂಡ್ರು ಓನರ್ಗಳು ಏನಿದ್ದಾರೆ ಅವ್ರನ್ನೆಲ್ಲ ಕರೆದಿದ್ದಾರೆ. ಆ ವಿಚಾರವಾಗಿ ಮೊದಲನೇದಾಗಿ ಮನೆ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ತಿಪಟೂರು ತಾಲೂಕಿನಲ್ಲಿ ಗ್ಯಾಸ್ ಅಭಾವವಿಲ್ಲ, ಕೃತಕ ಅಭಾವ ಸೃಷ್ಟಿಸಿದರೆ ಕಾನೂನು ಕ್ರಮ. ತಹಸೀಲ್ದಾರ್ ಮೋಹನ್ ಕುಮಾರ್ ಎಚ್ಚರಿಕೆ. ತಿಪಟೂರು ತಾಲೂಕಿನಲ್ಲಿ ಅಡುಗೆ ಅನಿಲ, ಗ್ಯಾಸ್ ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಿಲ್ಲ. ಅಗತ್ಯವಿರುವಷ್ಟು ಗ್ಯಾಸ್ ಸಿಲಿಂಡರ್ಗಳು ದಾಸ್ತಾನು ಮಾಡಲಾಗಿದ್ದು, ಸರ್ಕಾರದ ನಿಯಮಾನುಸಾರ ವಿತರಣೆಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಹಸೀಲ್ದಾರ್ ಮೋಹನ್ ಕುಮಾರ್ ತಿಳಿಸಿದ್ದಾರೆ. ನಗರದ ಆಡಳಿತ ಸೌಧದ ಸಭಾಂಗಣದಲ್ಲಿ ಗ್ಯಾಸ್ ವಿತರಕರ ಸಭೆ ನಡೆಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ತಿಪಟೂರು ತಾಲೂಕಿನಲ್ಲಿ ಗ್ಯಾಸ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದು, ವಿತರಣೆಯಲ್ಲಿ ಯಾವುದೇ ಸಮಸ್ಯೆ ಉಂಟಾಗಿಲ್ಲ. ಸರ್ಕಾರದ ಮಾರ್ಗಸೂಚಿಯಂತೆ ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಗಳಿಗೆ ಒಂದು ಸಿಲಿಂಡರ್ ಹಾಗೂ ನಗರ ಪ್ರದೇಶಗಳಲ್ಲಿ 25 ದಿನಗಳಿಗೆ ಒಂದು ಸಿಲಿಂಡರ್ ವಿತರಣೆ ಮಾಡಲು ಸೂಚನೆ ನೀಡಲಾಗಿದೆ. ಅದರಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ವೇಳೆ ಯಾರಾದರೂ ಪರಿಸ್ಥಿತಿಯನ್ನು ದುರುಪಯೋಗ ಮಾಡಿಕೊಂಡು ಕೃತಕ ಅಭಾವ ಸೃಷ್ಟಿಸುವುದು, ಗ್ಯಾಸ್ ಸಿಲಿಂಡರ್ಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡುವುದು ಅಥವಾ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದು ಕಂಡುಬಂದರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಇದೇ ವೇಳೆ ಅವರು ಎಚ್ಚರಿಸಿದರು. ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬುಕ್ಕಿಂಗ್ ಮಾಡುತ್ತಿರುವ ಕಾರಣ ಕೆಲವೊಮ್ಮೆ ಸರ್ವರ್ ಸಮಸ್ಯೆ ಉಂಟಾಗಿದೆ. ಇದರಿಂದ ಆತಂಕ ಪಡುವ ಅಗತ್ಯವಿಲ್ಲ. ಬುಕ್ಕಿಂಗ್ ಮಾಡಿದ ಪ್ರತಿಯೊಬ್ಬ ಗ್ರಾಹಕರಿಗೂ ಸಿಲಿಂಡರ್ ಒದಗಿಸಲಾಗುವುದು. ಪತ್ರಿಕಾಗೋಷ್ಠಿ ವೇಳೆ ನಗರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ರವಿಕುಮಾರ್, ಆಹಾರ ನಿರೀಕ್ಷಕ ರೇಣುಕಾ ಪ್ರಸಾದ್ ಸೇರಿದಂತೆ ವಿವಿಧ ಕಂಪನಿಯ ಗ್ಯಾಸ್ ವಿತರಕರು ಹಾಜರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ತಿಪಟೂರು. ಮಾನ್ಯ ಜಿಲ್ಲಾಧಿಕಾರಿಗಳು 12/3/2026 ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಇದರ ಉದ್ದೇಶ ಜಿಲ್ಲೆ ಎಲ್ಲ ಗೃಹ ಬಳಕೆ ಅನಿಲ ಗ್ರಾಹಕರಿಗೆ ಅಂದರೆ ಡೊಮೆಸ್ಟಿಕ್ LPG ಕಸ್ಟಮರ್ಸ್ಗೆ ಯಾವುದೇ ರೀತಿ ದಾಸ್ತಾನು ಸಾಕಷ್ಟು ಪ್ರಮಾಣದ ಲಭ್ಯ ಇರೋದ್ರಿಂದ ಯಾರು ಯಾವುದೇ ರೀತಿ ಗಾಬರಿ ಮಾಡಬಾರ್ದು, ಹೆಚ್ಚುವರಿಯಾಗಿ ದಾಸ್ತಾನನ್ನು ಮಾಡಿಕೊಡ್ಬಾರ್ದು, ಮತ್ತು ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಏನು ಅನಿಲ ಸಿಲಿಂಡರ್ಗಳಿದೆ ಅವುಗಳನ್ನ ಏನು ರೆಗ್ಯುಲರ್ ಬೇಸಿಸಲ್ಲಿ ಕೊಡಬೇಕು ಅನ್ನೋದು ಮೂಲ ಉದ್ದೇಶ ಇದೆ. ಆ ರೀತಿಯಲ್ಲಿ ನಮ್ಮ ಕಿತ್ತೂರು ತಾಲೂಕಲ್ಲಿ ಇವತ್ತು ನಾವು ಒಂದು ಏನು ನಮ್ಮಲ್ಲಿ 5 ಸಿಲಿಂಡ್ರು ಓನರ್ಗಳು ಏನಿದ್ದಾರೆ ಅವ್ರನ್ನೆಲ್ಲ ಕರೆದಿದ್ದಾರೆ. ಆ ವಿಚಾರವಾಗಿ ಮೊದಲನೇದಾಗಿ ಮನೆ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ನಿಮ್ಮ